ಚಪ್ಪಲಿ ತಗೊಂಡು ಒಡೆಯೋನ್ ಬಾಕಿತ್ತು. ಈ ಮಿಕ್ಕದೆಲ್ಲಾನು ಮಾಡಿದ್ರು. ನಿನಗೆ ಸಿದ್ದರಾಮಯ್ಯನ ವಿರುದ್ಧ ಮಾತಾಡಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತೀನಿ, ಅಭಿಪ್ರಾಯ ಇಲ್ಲ, ಯೋಗ್ಯತೆ ಇಲ್ಲ ಅಂತೀನಿ. ಅಭಿವೃದ್ಧಿ ಮಾಡಿನಿ ಧರ್ಮಕ್ಕೆ ಮಾಡಿದೆ ನೀನು. ಈ ರಸ್ತೆ ನಾನ್ ಮಾಡಿದ್ದು ನಾನು ಈ ಪದ ಬಳಸ್ತೀನಿ. ಉತ್ತರ ಆಡದೆ ನೀನು ಹುಚ್ಚುಡು ಏನೋ ದೇವ್ರು ಬಂದರಂಗ. ಮುಂದಿನ ಸರಿಗೆ ನಿಂಗೆ ಟಿಕೆಟೇ ಕೊಡಲ್ಲ, ಯಾರೋ ಬಿಜೆಪಿ ಕೊಡಲ್ಲ ನಿನ್ಗೆ. ನಿನ್ನ ಸೋಮಣ್ಣಗಿಂತ ಇನ್ನೇನೋ ಸೋಲಿಸ್ತಾರೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ. ಈ ಸಾರಿ ನಿಮ್ಮ ಅಪ್ರಾಣನೇ ಗೆಲ್ಲಕ್ಕಾಗಲ್ಲ. ಎಸ್ ಎ ಚಾಲೆಂಜ್ ಇಟ್. ಗೆದ್ದು ಬಿಟ್ರೆ ನೀನು ನಾ ಅರ್ಧ ಮೀಸ ಬಳಸ್ಕೊತೀನಿ ಕಣ. ಸಿದ್ದರಾಮಯ್ಯನ ಬಗ್ಗೆ ನೀವು ಮಾತಾಡ್ತೀಯ ಅಂದ್ರೆ ನಿನಗೆ ಯೋಗ್ಯತೆ ನಿಂಗೆ ಎಲ್ಲಿದೆ? ಟಿಕೆಟ್ ತಗೊಳಕ್ಕೆ ಬಾಯಿಗೆ ಬಂದಾಗ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೆ. 2024ಕ್ಕೆ ನೀನು ಒಬ್ಬನ್ನೇ ಮನಗಿಸಲ್ಲಪ್ಪ. ನಿಮ್ಮ ನರೇಂದ್ರ ಮೋದಿನೂ ದಬಾಕ್ ಮುಗಿಸ್ತಾರೆ. ಪ್ರತಾಪ್ ಸಿಂಹ ಅವರ ಮಿದುಳು ಇತ್ತೀವಿ ಕೆಲಸ ಮಾಡಿ. ಯಾಕೆ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ವರ್ಣದಲ್ಲಿ ಮಾತ್ರ ನಾವು ಗೆದ್ದೇ ಗೆಲ್ತೀವಿ, ಸಿದ್ದರಾಮಯ್ಯನ ಮುಖನ ಮಲಿಸ್ತೀವಿ ಅಂತ. ಯಡಿಯೂರಪ್ಪನೇ ಕೆಳಕ್ಕೆ ಕುಣಿಸ್ಬಿಟ್ರೆ ನೀ ಯಾವ ಲೆಕ್ಕಂಬರ? ನೀನು ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ನೀವು ಆಯ್ಕೆ ಆದಂತನು 15 ಕೋಟಿ ಲಕ್ಷ ಹಾಕ್ಬಿಡ್ತಾರೆ, ಕಪ್ಪಣ ತಗೊಬರ್ತಾರೆ, ನಮ್ಮ ಬಡತನ ನಿರ್ಮೂಲ ಆಗೈತೆ. ನೀನು ಮೋದಿ ಬಿಟ್ಕೊಂಡು ನೀನು ಮತ್ತೆ ಬಂದ ನನ್ನ ಹುಡುಗ ಮೋದಿ ಕರ್ಕೆ ಬಂದು ವರ್ಷ ಕೆಲಸ ಕಾಣಿಲ್ಲ. ನಗು ಬತ್ತ ಪ್ರತಾಪ್ ಸಿಂಹ ಏನು ಇತ್ತೀಚಿನ ಅವರು ಪ್ರತಾಪ್ ಸಿಂಹ ಅವರು ಮಿದುಳು ಕೆಲಸ ಮಾಡ್ತಿಲ್ಲ ಅಂತ ನಾನು ಹೇಳ್ತೇವೆ. ಅವತ್ತು ಪ್ರತಾಪ್ ಸಿಂಹ ಅವರ ಮಿದುಳು ಇತ್ತೀಚೆಗೆ ಕೆಲಸ ಮಾಡಿ ರಿಯಲಿ ಓ ಮೈ ಗಾಡ್ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಅವ್ರ ಚುನಾವಣೆಯಲ್ಲಿ ಬಹಳ ವಿಶ್ವಾಸ ಇತ್ತು. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿಜೆಪಿ ನೀಡ್ತೀವಿ, ಅದರಲ್ಲಿ ವಿಶೇಷವಾಗಿ ಅದು ವರ್ಣದಲ್ಲಿ ಮಾತ್ರ ನಾವು ಗೆದ್ದೇ ಗೆಲ್ತೀವಿ, ಸಿದ್ದರಾಮಯ್ಯನ ಮುಖನ ಮಲಿಸ್ತೀವಿ ಅಂತ. ಆದರೆ ಅದು ಉಲ್ಟಾ ಆಯಿತು. ಉಲ್ಟಾದಕ್ಕೆ ಹತಾಶವಾಗಿ ಹುಚ್ಚುಚ್ಚರಂಗಿ ಮಿದುಳಿನ ಸೀಮಿತ ಕಳ್ಕೊಂಡು ಮಾತನಾಡ್ತಿದ್ದಾರೆ. ಹೌದು, ಸಿದ್ದರಾಮಯ್ಯನಿಗೆ ಪ್ರಧಾನಮಂತ್ರಿ ವಿರುದ್ಧ ಮಾತನಾಡೋಕ್ಕೆ ಅರ್ಹತೆ ಇಲ್ಲ ಅನ್ನೋದು ಪ್ರತಾಪ್ ಸಿಂಹ ಅವರ ಅಭಿಪ್ರಾಯ ಇರ್ಬೋದು. ಆದರೆ ನಾನು ಹೇಳ್ತೀನಿ, ಸಿದ್ದರಾಮಯ್ಯನ ವಿರುದ್ಧ ಮಾತಾಡಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತೀನಿ, ಅಭಿಪ್ರಾಯ ಇಲ್ಲ, ಯೋಗ್ಯತೆ ಇಲ್ಲ ಅಂತೀನಿ. ಯಾಕೆ ಅಂತಂದ್ರೆ ನೀನು ದಬಾಕ್ತೀನಿ ಕಡ್ದಾಕ್ತೀನಿ ಅಂತಂದ್ರಪ್ಪ ವರ್ಣದಲ್ಲಿ ಸಿದ್ದರಾಮಯ್ಯನ. ನೀ ಏನು ಮಾಡಿದೆ ಬಂದ್ಬಿಟ್ಟು? ಜನರು ನಿಮಗೆ ಚಪ್ಪಲಿ ತಗೊಳ್ಳೋದೊಂದು ಬಾಕಿ ಇತ್ತು, ನಿನಗೆ ಚಪ್ಪಲಿ ತಗೊಂಡು ಒಡೆಯೋದೊಂದು ಬಾಕಿ ಇತ್ತು. ಈ ಮಿಕ್ಕದೆಲ್ಲನೂ ಮಾಡಿದ್ರು ನಿನಗೆ. ಆದರೂ ಮಾನ ಮರ್ಯಾದೆ ಇಲ್ಲದೆ ವರ್ಣದಲ್ಲಿ ಬಂದ್ಬಿಟ್ಟು ನಿನ್ನ ತೀಡಿ ತಿಳ್ಸ್ಕೊಳಕ್ಕೆ ಮಾಡಿದೆ. ಆದರೆ ನಿಮ್ಮ ಜನ ಋಣ ಕ್ಷೇತ್ರ ಬುದ್ಧಿ ಕಲಿಸರು. ಅಷ್ಟೆಲ್ಲ ಆದರೂ ನೀನು ಸಿದ್ದರಾಮಯ್ಯನ ವಿರುದ್ಧ ಬರಚ್ಚುತ್ವ ಮಾತಾಡಿ, ಸಿದ್ದರಾಮಯ್ಯನ ಅವರ ವೈಚಾರಿಕವಾಗಿ ಟೀಕೆ ಮಾಡು. ಸಿದ್ದರಾಮಯ್ಯ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾರ್ವಜನಿಕ ಸೇವಕ. ಅವ್ರು ಮುಖ್ಯಮಂತ್ರಿ ಆಗಿರೋದು ಕರ್ನಾಟಕ ಸರ್ಕಾರಕ್ಕೆ, ಜನರಿಗೆ. ಆದರೆ ಜನರಿಗೆ ಮುಖ್ಯಮಂತ್ರಿಯಾಗಿ ಏನು ಮಾಡಬೇಕು? ಅವರು ಜನಸೇವಕ. ನೀನು ಅವ್ರ ಕ್ಯಾಟಗರಿಲೇ ಬರೋದು. ಆದರೆ ಒಂದಷ್ಟು ಹುದ್ದೆಯಲ್ಲಿ ನಿಮಗೆ ಅದು ಪವರ್ಗಳು ಅಂದೇನು ಅಧಿಕಾರ ಇದೆ, ಅಧಿಕಾರಕ್ಕೆ ದೊಡ್ಡ ತರದಲ್ಲ. ಆ ಘನತೆಯ ಗೌರವಕ್ಕೆ ನೀವು ತಕ್ಕಂತೆ ನೀವು ಮಾತಾಡಬೇಕು. ನನಗನ್ಸುತ್ತೆ ಮುಂದಿನ ಸರಿಗೆ ನಿಂಗೆ ಟಿಕೆಟೇ ಕೊಡಲ್ಲ, ಯಾರೋ ಬಿಜೆಪಿಯರೇ ಕೊಡಲ್ಲ ನಿನಗೆ. ಇನ್ ಕೇಸ್ ನೀನು ಕೊಟ್ಟು, ನನಗೂ ಚೆನ್ನಾಗಿ ಅರಿವಿದೆ, ನೀನು ಕೊಟ್ಟರು ಸುಧಾ ನಿನ್ಗೆ ಸೋಲಿಸ್ತಾ ಬಿಜೆಪಿಯವರು ನೀನು ಗೆದ್ಕೋಬಾರ್ದು ಹೆಂಗಿದೆ ಅಂತ ನೋಡ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೀನು ಫೈಟ್ ಮಾಡಿ ನೀನು ಈ ಸರಿ ಎಲ್ಲ ಸರಿ ಅಂತ. ಹೋದ್ ಸರಿ ನಿನ್ನ ಮೊಕಡೆ ಮಲಿಸ್ಬೇಕಿತ್ತು, ಬೈ ಚಾನ್ಸ್ ಮಿಸ್ ಆಯಿತು. ಕಾರಣ ಜನರಿಗೆ ಇನ್ನೂ ಸುಧಾ ನಿನ್ನ ಮೇಲೆ ಅಲ್ಲ, ನಿಮ್ಮ ಪಕ್ಷದ ಮೇಲೆ ಏನೋ ಒಂದು ಆಶಾಭಾವನೆ ಇತ್ತು. ಮೋದಿ ಅವರು ಈ ಸರಿ ಅವರು ಏನೋ ಮಾಡಿಬಿಡ್ತಾರೆ, 15 ಕೋಟಿ ಲಕ್ಷ ಹಾಕ್ಬಿಡ್ತಾರೆ, ಕಪ್ಪಣ ತಗೊಬರ್ತಾರೆ, ನಮ್ಮ ಬಡತನ ನಿರ್ಮೂಲ ಆಗೈತೆ, ಮತ್ತು ಪಾಕಿಸ್ತಾನ ಎಲ್ಲ ಏನು ಧರ್ಮ ಎತ್ಕಟ್ಟದಲ್ಲಪ್ಪ, ಸ್ವಲ್ಪ ಒಂದಷ್ಟು ಜನಕ್ಕೆ ಮುಸ್ಲಿಮ್ಸ್ನವ್ರನ್ನ ದೇಶ ಬಿಟ್ಟು ಓಡಿಸ್ಬಿಡ್ತಾರೆ. ಈ ರೀತಿಯಾದಂಥದ್ದೆಲ್ಲ ಸ್ವಲ್ಪ ಜನರಿಗಿತ್ತು. ಆಮೇಲೆ ನೀನು ಮೈಸೂರು ದಸರಾ, ಅದರಲ್ಲೂ ನಮ್ಮ ದಲಿತರನ್ನ ಮೈಸೂರು ಅಂದಾಗ ಒಂದಷ್ಟು ಜನ ನಮ್ಮ ದಲಿತರನ್ನ ವಿರೋಧ ಮಾಡೋರು ನಿನ್ನನ್ನು ಸ್ವಲ್ಪ ಓಲೈಸಬೇಕು ಮಾಡು. ಈ ಎಲ್ಲ ಕಾರಣದಿಂದ ಹೋದ ಸರಿ ನೀನು ಗೆದ್ದೆ ಕಣಪ್ಪ. ಈ ಸರಿ ನಿಮ್ಮ ಅಪ್ರಾಣನೇ ಗೆಲ್ಲಕ್ಕಾಗಲ್ಲ. ಎಸ್ ಎ ಚಾಲೆಂಜ್ ಇಟ್. ನಾನು ನಗರಲ ವಿಜಯಕುಮಾರ್ ಚಾಲೆಂಜ್ ಮಾಡ್ತೀನಿ. ಗೆದ್ದು ಬಿಟ್ರೆ ನೀನು ನಾ ಅರ್ಧ ಮೀಸ ಬಳಸ್ಕೊತೀನಿ ಕಣ, ತೋರಿಸ್ತೀನಿ ಅರ್ಧ ಮೀಸ. ಇವತ್ತಿನ ಒಬ್ಬ ಸಾಮಾನ್ಯದನು. ಯಾಕೆ ಈ ಮಾತ್ರ ಸಾಮಾನ್ಯದನಾಗಿ ಹೇಳ್ತೀನಿ ಅಂತಂದರೆ, ನಾನು ಹೋರಾಟಗಾರನಾಗಿ ಮೈಸೂರಿನ ಹಲವು ಭಾಗದಲ್ಲಿ ನಾನು ವಿಚಾರಗಳನ್ನ ವಿನಿಮಯ ಮಾಡ್ಕೊತಾ ಇದ್ದೀನಿ, ಜನರದ್ದು ಸಂಪರ್ಕ ಇದ್ದೀನಿ. ನಾನು ಒಂದು ಪ್ರಬಲವಾದ ಸಂಘಟನೆ, ರಾಜ್ಯ ಮಟ್ಟದ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನನಗೂ ಆದಂಥ ಎಲ್ಲ ಸ್ಥಳೀಯ ಜನರುಗಳ ಭಾವನೆಗಳನ್ನ ಗ್ರಹಿಸುವಂಥ ಶಕ್ತಿ ನನಗಿದೆ, ಅದನ್ನು ಗ್ರಹಿಸಿದ್ದೀನಿ. ಈ ಎಲ್ಲ ಹಿನ್ನೆಲೆ ಒಳಗಡೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಮಾತನಾಡ್ತಿರೋದು. ನೀನು ಈ ಬಾರಿ ಮೊಕ್ಕಡಾಗಿ ಮೈಸೂರು ಕೊಡಗು ಜನರು ಮೊಕ್ಕಡ ಮುಗಿಸ್ತಾರೆ. ನೀನು ಅವ್ರನ್ನ ಮತ್ತೆ ಮತದಾರನ ಹೋಲಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನ ಬಗ್ಗೆ ನೀವು ಮಾತನಾಡ್ತೀಯ ಅಂದರೆ ನಿನಗೆ ಯೋಗ್ಯತೆ ನಿಂಗೆ ಎಲ್ಲಿದೆ? ನೀನು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಬೇಕು ಅಂದರೆ ಸಿದ್ದರಾಮಯ್ಯನೇ ಸೋಲಿಸ್ಬೇಕಿತ್ತು. ನೀನು ಸೋಲಿಸ್ತೀನಿ, ನೀನು ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತೀಯಲ್ಲ. ಮತ್ತು ಬಿಟ್ಟಿ ಭಾಗ್ಯ ಆ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ, ಆ ಟೈಮಲ್ಲಿ ಏನೋ ಚುನಾವಣೆ ಉರ್ದುಂಬಲಿ ಎಲ್ಲನೂ ಕೊಡ್ತೀವಿ ಅಂತಂದ್ಬಿಟ್ರು. ಈಗ ಅನಿವಾರ್ಯ ಕೊಡಲೇಬೇಕು. ಜನ ಕೇಳ್ತಾರೆ. ಕೇಳೋರು ಜನರಪ್ಪ. ನಿನಗೂ BJPನಿಗೆ ಏನು ಅರ್ಹತೆ ಇದ್ದದು? ಓಟ್ ಹಾಕ್ತಾರೆ ಕೇಳಬೇಕು. ನನಗೆ ಬಸ್ ಫ್ರೀ ಕೊಡು, ಕೊಟ್ಟು ಹಾಕಿನಿ ಅಂತ ಒಂದು, ನನಗೆ 7,000 ಕೊಡು ಅಂತ ಅವ್ರು ಕೇಳಬೇಕು. ನಿನಗೆ ವಕಾಲತ್ ಹೋಯ್ತು, ನನಗೆ ಹೇಳೋತೀನಿ ವಕಾಲತ್ ಯಾರು 4 ಜನ ಹೇಳಿ ಕರ್ಕೊಂಡ್ಬಂದು ಕುಣಿಸ್ಕೇಳೋ. ನೀನು ಮೀಡಿಯಾದಲ್ಲಿ ಕುಣಿಸ್ಕೊಂಡು ನನಗೆ ಇವರು ನಿನ್ನ ಪಕ್ಕದ ಕಾರ್ಯಕರ್ತ ಕರ್ಕೊಂಬೇಡ. ಅದು ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ನಿನಗೆ ದಮ್ಮು ತಾಕತ್ತು ಇದ್ರೆ ಸಾಮಾನ್ಯ ಹಳ್ಳಿಲಿ ಕಳೆ ಕೀಳ್ತಾರೆ ನೋಡು, ಕಳೆ ಕೀಳ್ತಾರಲ್ಲ ಸಾಮಾನ್ಯವರು. ಯಾವ ಪಕ್ಷ ಯಾರಿಗೆ ಹೋಗೋದು, ನಮಗೆ ಯಾರು ಒಬ್ರು ಓಟ್ ಯಾರು ಬರ್ಲಿ ಕಣಪ್ಪ, ನಮ್ಗೆ ಒಳ್ಳೇದು ಮಾಡೋರಿಗೆ ಓಟ್ ಹಾಕ್ತೀವಿ ಅಂತ ಅಂಥವ್ರು ಕರ್ಕೊಬ. ಅದರಲ್ಲೂ BJP ಅಂಥವ್ರು ಅವರೇ ಇಲ್ಲ ಅಂತ ಹೇಳಲ್ಲ.
ಅವರಲ್ಲದೆ ಇನ್ನೊಂದು ಅಷ್ಟಿನೇ ಕರ್ಕಬ ಮೆಜಾರಿಟಿ ಆಗಿದ್ದು ಆ ಮೆಜಾರಿಟಿ ಇವತ್ತು 135 ಸ್ಥಾನ ಬಂದಿರೋದು. ನೀನು ಒಬ್ಬನ ನಿನಗೆ ಹಳ್ಳಿಲೂ ಸುಧಾ ಬಡವರಲ್ಲಿ ನಿನ್ನ ಪಕ್ಷದ ಫೇವರ್ ಆಗಿರೋ ಕರ್ಕೊಬಂದು ಅದು ನಡೆಯಲ್ಲ, ಒಪ್ಪಲ್ಲ. ಯಾವ ಪಕ್ಷಕ್ಕೂ ಫೇವರ್ ಇರಬಾರ್ದು ಅಂಥವ್ರು ಇರ್ತಾರೆ. ಕಾಂಗ್ರೆಸ್ನವರು ವಿರೋಧ ಮಾಡೋರು ಇರ್ತಾರೆ, BJP ಅಂಥವ್ರು ನೀನು ಕರ್ಕೊಬಂದು ಈ ಕಾಂಗ್ರೆಸ್ನವ್ರು ಮಾಡಿರಲ್ಲ ಇದು ಸರಿಯಾದ ತಪ್ಪಂತ ಅವ್ರನ್ನ ಕೇಳು. ಆವಾಗ ಅದನ್ನು ಬಹಿರಂಗ ಪಡೋದು. ಅದು ಬಿಟ್ಬಿಟ್ಟು ನೀನು BJP ಅವರು ಹೇಳಿದಾಗ ನಾನು BJP ಟಿಕೆಟ್ ಕೊಡಲಿ, ನಾನು BJP ಯಡಿಯೂರಪ್ಪನ್ನೇ ಕೆಳಕ್ಕೆ ಕುಣಿಸ್ಬಿಟ್ರೆ ನೀನು ನೀ ಯಾವ ಲೆಕ್ಕಂಬರೇ ಅಲ್ಲ. ಮೊನ್ನೆ ದಿನ ಸಂತೋಷ್ ಜಿ ಬಂದು ಏನಂತ ಹೇಳಿದ್ರು ಗೊತ್ತಾ, ನಿನ್ಗೆ ನೆನಪಿದ್ದ? ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ದೊಡ್ಡ ಬಿತ್ತರವಾಯಿತು. ಏನಂತ ಹೇಳಿದ್ರು ಸಂತೋಷ್ ಅವರು ಇಲ್ಲಿನ ಕೋಮು ಗಲಭೆಗಳು ಮತ್ತೊಂದು ಬೇರೆದಕ್ಕೆಲ್ಲ ಮಾತಾಡಿದಾಗ ಅದನ್ನೆಲ್ಲ ನಮ್ಮ ಪ್ರತಾಪ್ ಸಿಂಹ ಅಂತವ್ರು ಉಳ್ಕತ್ತಾರ ಅಂತಂದ್ರು. ಅಂದ್ರೆ ಎತ್ಕಟ್ಟ ಕೆಲಸ. ನೀನು ಶೂದ್ರ ಮುಂಡೆದು, ನೀನು ಶೂದ್ರ. ಸ್ವಲ್ಪ ಅರ್ಥ ಮಾಡ್ಕೋ, ಬ್ರಾಹ್ಮಣ್ಯ ಬುದ್ಧಿನೇ ಬೇರೆ. ಇವರು ಬ್ರಾಹ್ಮಣ್ಯನ ನಿನ್ನ ತಲೆ ಒಳಗೆ ತುಂಬಿ ಶೂದ್ರನ ಎತ್ಕಟ್ಟ ಕೆಲಸಗಳು ಮಾಡ್ತಾರೆ. ಇದರಿಂದ ನನ್ನ ಸಮುದಾಯನೇ ಹಾಳಾಯ್ತಿರೋದು, SC ST OBCಗಳು ಹಾಳಾಡ್ತಿರೋದು. ಬ್ರಾಹ್ಮಣ್ಯಲ್ಲಿ ಮೇಲುಗೆ ಸಾಧಿಸ್ತಾ ಇದೆ. ಅರ್ಥ ಮಾಡ್ಕೊತಾರ ನೀನು. ಇವತ್ತು ಸಂಸತ್ ಅಂತದೆಯಲ್ಲ, ಇವತ್ತು ಏನು ಮಾಡಿದ್ರು ನಿಮ್ಮ ಪ್ರಧಾನಮಂತ್ರಿಗಳು? ಅದು ಸಂವಿಧಾನ ಭವನ ಆಗಬೇಕಿತ್ತು. ಇಡೀ ಪುರೋಹಿತರಿಗೆ ಕರ್ಕೊಂಡ್ಬಂದು ಅವ್ರಿಗೆ ವಿಶೇಷವಾದ ವಿಮಾನ ಕೊಟ್ಕೊಂಡು ನಿಮ್ಮ ಪ್ರಧಾನಿಯವರು ಅದನ್ನು ಹಿಂದೂ ಏನು ಧರ್ಮ ಸಂಸತ್ ಮಾಡೋ ಅಂಥವ್ರು ಏನು ಪ್ಲ್ಯಾನ್ ಇದೆ 2027ಕ್ಕೆ 2050ಕ್ಕೆ ಅದೊಂದು ಪ್ಲ್ಯಾನ್ ಇದೆ. ಅದನ್ನು ಇವತ್ತು ಪೂರ್ವಗಡ ಪೀಡಿತವಾಗಿ ಮಾಡ್ತಾರೆ. ನೀನು ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ನೀನು ಆಯ್ಕೆಯಾದಂತನು ಇದನ್ನೆಲ್ಲವ ನೀನು ಆ ಒಂದು ಪಕ್ಷದಲ್ಲಿ ಇದ್ಕೊಂಡು ಇದು ಸರಿಯಲ್ಲ, ಇದು ಮನೆಗಳಲ್ಲಿ ನಮ್ಮ ಸ್ವಂತ ಮನೆಗಳಲ್ಲಿ ಅಥವಾ ನಾವು ಕಟ್ಸೋದ ದೇವಸ್ಥಾನಗಳಲ್ಲಿ ಮಾಡಬೇಕಾದ್ದು. ಸರ್ವ ಜನರು ಬರ್ತಕ್ಕಂಥ ಈ ಒಂದು ಸಂಸತ್ ಭವನದಲ್ಲಿ ನಾವೆಲ್ಲರೂ ಸುಧಾ ಒಂದು ಸಂವಿಧಾನಾತ್ಮಕವಾಗಿ ಏನು ಇವತ್ತು ನಮಗೆ ಕಾನೂನು ನಮಗೆ ಸಂವಿಧಾನ ಕೊಟ್ಟಿದೆ, ಬಾಬಾ ಸಾಹೇಬ್ರು ಏನು ಕೊಟ್ಟರೆ ಅದನ್ನು ಎತ್ತಿಡಿಬೇಕು ಅಂತ ಕೆಲಸಗಳನ್ನ ನೀನು ಪಕ್ಷದಲ್ಲಿ ಹೇಳಿದೆಯಲ್ಲಪ್ಪ. ಇಡೀ ದಲಿತ ಸಮುದಾಯ, ಇಡೀ ದಲಿತ ಸಂಘಟನೆಗಳು ಇವತ್ತಿನ ಪರವಾಗಿರ್ತಿತ್ತು. ಆದರೆ ನೀನು ಓಲೈಸ್ಕೊಳ್ಳಿ, BJP ಓಲೈಸ್ಕೊಳ್ಳೋಕ್ಕೆ ಟಿಕೆಟ್ ತಗೊಳ್ಳೋಕ್ಕೆ ಬಾಯಿಗೆ ಬಂದಾಗ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೆ. ಇದನ್ನು ಜನ ಗಮನಿಸ್ತಾರೆ. ಮಿಸ್ಟರ್ ಪ್ರತಾಪ್ ಸಿಂಗ್ ಗೊತ್ತಾ? ಲಾಸ್ಟ್ ಟೈಮ್ ಹಿರೇಮಠರು ಬಂದಿರೋ, ಯೋಗೇಂದ್ರ ಯಾವ್ದು ಬಂದಿರೋ, ನೀನು ಏನು ಬೊಂಬಡ ಯೋಗೇಂದ್ರ ಯಾವ ತಪ್ಪುಕೊಂಡು ಮಾತಾಡಿ ನಾನು ಪಕ್ಕದಲ್ಲೇ ಇದ್ದೆ ನಿನ್ನ ಇದರಲ್ಲಿ ಏನಂತ ನಾನು ಕೃಷಿ ಏನು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕೃಷಿ ಕಾಯ್ದೆಗಳು ತಗೊಬಿಡ್ತೀವಿ ಅಂತ ತಕ್ಷಣ ನಾವು ಅಲ್ಲಿ ಹೋಗಿ ನಾನು ಮಾತಾಡ್ತೀನಿ ಪರವಾಗಿ ಅಂತ ನೀನು ಮಾತನಾಡಿದೆ. ರೈತರು ಇವತ್ತು ಕೂತ್ಗೆ ಅಲ್ಲಿ ಹಗಲು ರಾತ್ರಿ ದುಡ್ದೋದಕ್ಕೆ ಪ್ರಾಣ ತೆತ್ತೋದಕ್ಕೆ ಮೊಕ ಬಿದ್ದು ಅಂದರೆ ಮೊಕನ ಮಣಗಿ ನಿಮ್ಮ ಸರ್ಕಾರ ನಿಮ್ಮ ಮೋದಿಗೆ ಮಂಡಿ ಊರಿಗೆ ವಾಪಸ್ ತಗೋತು, ಹೋರಾಟಕ್ಕೆ ವಾಪಸ್ ತಗೋತು. ಬಟ್ ನೀವು ನ್ಯಾಯ ಅನ್ನಿದ್ದು ಧರ್ಮಕ್ಕೆ ನೀವು ಯಾವತ್ತೂ ವಾಪಸ್ ತಗೊಂಡಿಲ್ಲ. 2024ಕ್ಕೆ ನೀನು ಒಬ್ಬನ್ನೇ ಮನಗಿಸಲ್ಲಪ್ಪ, ನಿಮ್ಮ ನರೇಂದ್ರ ಮೋದಿನೂ ದಬಾಕ್ ಮುಗಿಸ್ತಾರೆ. ನೋಡ್ತಾ ಇರು. ಯಾವುದೇ ಕಾರಣಕ್ಕೂ ಮುಂದಿನ ಸರಿ ನೀವು ಏನು ಯಾಕೆ ಅಂತಂದರೆ ಕಾರಣ ಇಷ್ಟೇ, ಜನ ರೋಸೋಗ್ಬಿಟ್ರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ.